ಹಾವೇರಿಯಲ್ಲಿ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ವರಮಹಾಲಕ್ಷ್ಮಿ ಪೂಜಾ ಹಾಗೂ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಿತು. ಇಂದು ಕಡಕೋಳ ವಲಯದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ವರಮಹಾಲಕ್ಷ್ಮಿ ಪೂಜಾ ಕಾರ್ಯಕ್ರಮ ಹಾಗೂ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಹೂವಿನ ಶಿಗ್ಲಿಯ ವಿರಕ್ತ ಮಠದ ಶ್ರೀ ಚನ್ನವೀರ ಮಹಾಸ್ವಾಮಿಗಳು ವಹಿಸಿಕೊಂಡಿದ್ದರು. ಅಧ್ಯಕ್ಷತೆಯನ್ನು ರಾಮಣ್ಣ ಕಳಸದ ಪ್ರಾಕೃತಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕಡಕೋಳ ಇವರು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ದಯಾಶೀಲಾ ಮೇಡಂ, ಪ್ರಾದೇಶಿಕ ನಿರ್ದೇಶಕರು ದರ್ಶನ್ ರುದ್ರಪ್ಪ ಲಮಾಣಿ, ಯುವ ಮುಖಂಡರು ಡಾಕ್ಟರ್ ಎನ್.ಬಿ. ನಗರಹಳ್ಳಿ, ಪ್ರವಚನಕಾರರು ಹಾಗೂ ಆಯುರ್ವೇದಿ ವೈದ್ಯರು, ಹೂವಿನ ಶಿಗ್ಲಿ ಹಾಗೂ ಕಮಲವ್ವ ಹುಲಗೂರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕಡಕೋಳ ಹಾಗೂ ಶಂಪಣ್ಣ ಗುಂಜಳ, ಬಸವರಾಜ್ ಹುಳುಗೂರು, ನಿಂಗಪ್ಪ ಕುಂಬಾರ ಹಾಗೂ ತಾಲೂಕಿನ ಯೋಜನಾಧಿಕಾರಿ ಶ್ರೀಯುತ ಶೇಖರ್ ನಾಯಕ್ ಸರ್ ಹಾಗೂ ವಲಯದ ಮೇಲ್ವಿಚಾರಕರು ಹಾಗೂ ಸೇವಾ ಪ್ರತಿನಿಧಿಗಳು, ಒಕ್ಕೂಟದ ಎಲ್ಲ ಸದಸ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಪ್ರಾದೇಶಿಕ ನಿರ್ದೇಶಕರಾದ ಶ್ರೀಮತಿ ದಯಾಶೀಲಾ ಅವರು ಯೋಜನೆ ನಡೆದ ಬಂದ ದಾರಿ ಹಾಗೂ ಯೋಜನೆಯ 10 ಹಲವು ಕಾರ್ಯಕ್ರಮಗಳ ಬಗ್ಗೆ ಮಾರ್ಗದರ್ಶನ ನೀಡಿದರು. ಡಾಕ್ಟರ್ ಎನ್.ಜಿ. ನಗರಹಳ್ಳಿ ಅವರು ಧಾರ್ಮಿಕ ಕಥೆ, ಭಕ್ತಿ, ಭಾವೈಕ್ಯತೆ ಬಗ್ಗೆ ಪ್ರವಚನ ನೀಡಿದರು. ದರ್ಶನ್ ರುದ್ರಪ್ಪ ಲಮಾಣಿ ಅವರು ಗ್ರಾಮಗಳು ಉದ್ಧಾರ ಆದರೆ ದೇಶದ ಅಭಿವೃದ್ಧಿ ಎಂಬ ವಿಷಯವನ್ನ ತಿಳಿಸಿದರು. ಬಸವರಾಜ್ ಹುಲಗಾರ್ ಅವರು ಮಹಿಳೆಯರಿಗೆ ಆರ್ಥಿಕ ದಾರಿ ಯೋಜನೆಯಾಗಿದೆ ಎಂಬ ಅಭಿಪ್ರಾಯವನ್ನು ತಿಳಿಸಿದರು. ವರದಿ ಮಲ್ಲಿಕಾರ್ಜುನ ಹಡಪದ, ಹಾವೇರಿ, NKS TV 4.